ಹಲೋ ಫುಡೀಸ್, ಹೇಗಿದ್ದೀರಾ ನೀವೆಲ್ಲರೂ? ನಾವು ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿನ ಮಾಡೋದು ಯಾವ ರೀತಿ ಅಂತ ಕಳಿಸ್ಕೊಡ್ತಾ ಇದ್ದೀವಿ. ನುಗ್ಗೆ ಸೊಪ್ಪು ಇದು ಏನು ಸೀಸ್ನಲ್ ಸೊಪ್ಪಲ್ಲ, ನಿಮಗೆ ವರ್ಷ ಉದ್ದಕ್ಕೂ ನುಗ್ಗೆ ಸೊಪ್ಪು ಸಿಗ್ತಾನೆ ಇರುತ್ತೆ. ಅದರಲ್ಲೂ ಇದರಲ್ಲಿ 7 ರೀತಿ ವಿಟಮಿನ್ ಸಿ ಇರುತ್ತೆ. ಸೊ ಇದು ಆರೆಂಜ್ಗಿಂತನೂ ವಿಟಮಿನ್ ಸಿ ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಇದು ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಇದು ಹೊಟ್ಟೆಯಲ್ಲಿ ಕರಳು ಕ್ಲೀನ್ ಮಾಡೋದಕ್ಕೆ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ಸ್ಗೆ ಎಲ್ಲದೂ ಇದು ತುಂಬಾ ಒಳ್ಳೆಯದು. ನಾರ್ಮಲ್ ಆಗಿ ನುಗ್ಗೆ ಸೊಪ್ಪಲ್ಲಿ ಐರನ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ನುಗ್ಗೆ ಸೊಪ್ಪನ್ನ ಯಾವ ರೀತಿ ನಾವು ಅಡುಗೆಯಲ್ಲಿ ಬಳಸ್ಕೊಂಡು ನಾವು ಸೇವಿಸ್ಬೋದು ಅಂತ ತಿಳ್ಕೊಂಡು ನಾವು ದಿನನಿತ್ಯದಲ್ಲಿ ಅವಾಗವಾಗ ನುಗ್ಗೆ ಸೊಪ್ಪನ್ನ ಬಳಸ್ತಾ ಇದ್ರೆ ತುಂಬಾ ಒಳ್ಳೆಯದು. ಸೊ ಬನ್ನಿ, ಹಾಗಾದರೆ ಈ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಇವತ್ತು ನಾವು ರಾಗಿ ರೊಟ್ಟಿ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀವಿ. ರಾಗಿ ಕೂಡ ತುಂಬಾ ಒಳ್ಳೆಯದು ಬಾಡಿಗೆ. ಇದರಲ್ಲಿ 0 ಕೊಲೆಸ್ಟ್ರಾಲ್ ಇರುತ್ತೆ. ಪ್ಲಸ್ ನುಗ್ಗೆ ಸೊಪ್ಪು ಇದೆರಡೂ ಮಿಕ್ಸ್ ಮಾಡಿದ್ರೆ ಇದು ತುಂಬಾ ಹೆಲ್ತಿ ರೆಸಿಪಿ ಅಂತಲೇ ನಾವು ಹೇಳ್ಬೋದು. ಬನ್ನಿ, ಹಾಗಾದರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಬಟ್ಲು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬಟ್ಲಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಬರೀ ಎಲೆಗಳನ್ನು ಮಾತ್ರ ಬಿಡಿಸಿ ತೊಟ ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. 3ರಿಂದ 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ತುರಿ ಸ್ವಲ್ಪ, ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಮಾತ್ರ ಇದನ್ನು ನೀವು ಬಳಸ್ಬೋದು. ಜೀರಿಗೆ 1 ಸ್ಪೂನು, ಮತ್ತು ನಿಮಗೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು. ಇನ್ನೊಂದು ವಿಷಯ ಸ್ನೇಹಿತರೆ, ನಮ್ಮ ಚಾನೆಲ್ ನೋಡೋ ಅಂಥ ವ್ಯೂವರ್ಸಲ್ಲಿ ಅರ್ಧಕ್ಕಿಂತ ಕಡಿಮೆ ಜನ ಸಬ್ಸ್ಕ್ರೈಬೇ ಆಗಿಲ್ಲ. ಸೊ ಅದಕ್ಕೆ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ ಐಕನ್ನ ಒತ್ತಿ ಆಲ್ ಆಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೀವು ಫಸ್ಟೇ ನೋಡ್ಬೋದು. ಬನ್ನಿ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತಗೋತಾ ಇದ್ದೀನಿ. ಇದರಲ್ಲಿ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದಾದಮೇಲೆ ಜೀರಿಗೆ ಮತ್ತು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ನಾವು ನುಗ್ಗೆ ಸೊಪ್ಪು ಎಲೆಗಳನ್ನು ಏನು ಬಿಡಿಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ನಿಮಗೆ ರುಚಿ ನೋಡಿಕೊಂಡು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಎಲ್ಲದನ್ನು ಕೈಯಲ್ಲೇ ನೀರು ಹಾಕದಿರ ಫಸ್ಟ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಿ. ನೀರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ರಾಗಿ ಹಿಟ್ಟು ತಟ್ಟೋದಕ್ಕೆ ಬೇಕಾಗಿರೋ ಹದ ಬರಬೇಕು ನಮಗೆ. ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಮೆತ್ತಗಾಗೋವರೆಗೂ ಕಲಿಸ್ತಾ ಹೋಗಿ. ನೋಡಿ, ನಾನು ಈ ರೀತಿ ಈ ಹದಕ್ಕೆ ಬರೋ ಥರ ಕಲಿಸ್ಕೊಂಡಿದ್ದೀನಿ. ಇದು ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟು ಇಲ್ಲ, ಕರೆಕ್ಟಾಗಿ ಬಂದಿದೆ. ಈ ರೀತಿ ಇದ್ದರೆ ತಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಈ ಹಿಟ್ಟಲ್ಲಿ ಒಂದು ದೊಡ್ಡ ನಿಂಬೆ ಗಾತ್ರದ ಉಂಡೆನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಬಳಸಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ಉಂಡೆನ ಈ ರೀತಿ ಇಡ್ತಾ ಇದ್ದೀನಿ. ಈಗ
ಈಗ ನಿಧಾನವಾಗಿ ರೊಟ್ಟಿನ ತಟ್ಕೋತಾ ಹೋಗಿ. ನೋಡಿ, ಇದರಲ್ಲಿ ನಾವು ಜೀರಿಗೆ, ನುಗ್ಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಇದನ್ನ ತುಂಬಾ ತೆಳ್ಳಗೆ ನಾವು ತಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಆದಷ್ಟು ತೆಳ್ಳಗಾಗಕ್ಕೆ ಟ್ರೈ ಮಾಡಿ. ನೋಡಿ, ಈ ರೀತಿ ನಾನು ತಟ್ಕೊಂಡಿದ್ದೀನಿ. ಈಗ ಒಂದು ಹೆಂಚನ್ನ ಒಲೆ ಮೇಲೆ ಕಾಯಕ್ಕಿಟ್ಟಿದ್ದೀನಿ. ಈಗ ಹೆಂಚು ಕಾದಿದೆ. ನೋಡಿ, ನಾವು ತಟ್ಟಿರೋ ಅಂತ ರಾಗಿ ರೊಟ್ಟಿನ ಇದ್ರ ಮೇಲೆ ಈ ರೀತಿ ಹಾಕೊಳ್ಳೋಣ. ಈ ರೀತಿ ಹಾಕಿದ್ಮೇಲೆ ನೀವು ಸ್ವಲ್ಪ ಎಣ್ಣೆ ಬೇಕಿದ್ರೆ ಎಣ್ಣೆ ಸವರ್ಕೋಬಹುದು. ಇದು ನಿಮಗೆ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಈ ರಾಗಿ ಹಿಟ್ಟು ಸ್ವಲ್ಪ ನಿಮಗೆ ಡಾರ್ಕ್ ಕಲರ್ ಆಗ್ತಾ ಟರ್ನ್ ಆಗುತ್ತೆ ನೋಡಿ, ಅವಾಗ ಇದು ಆಗಿದೆ ಅಂತ. ಈಗ ನೀವು ಇದನ್ನ ಇನ್ನೊಂದು ಕಡೆನೂ ತಿರುಗಿಸ್ಕೊಂಡು ಆ ಕಡೆನೂ ಕೂಡ ಚೆನ್ನಾಗಿ ಸುಟ್ಕೊಳ್ಳಿ. ನೀವು ಎರಡೂ ಕಡೆ ಬೇಕಿದ್ರೆ ನೀವು ಎಣ್ಣೆನ ಹಚ್ಕೋಬಹುದು. ಈಗ ನೋಡಿ, ನಮ್ಮ ರೊಟ್ಟಿ ಎರಡೂ ಕಡೆ ಹದವಾಗಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಆಗಿದೆ ಅಂದರೆ ನಮ್ಮ ರೊಟ್ಟಿ ಈಗ ರೆಡಿ ಆಗಿದೆ ಅಂತ. ಅಷ್ಟೇ ಸ್ನೇಹಿತರೆ, ಎಷ್ಟು ಈಸಿಯಾಗಿ, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಇವತ್ತು ನೀವು ತಿಳ್ಕೊಂಡಿದ್ದೀರಾ. ಸೊ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ನೆಕ್ಸ್ಟ್ ಟೈಮ್ ನುಗ್ಗೆ ಸೊಪ್ಪು ಸಿಕ್ಕಿದಾಗ ನೀವು ಬೇರೆ ವೆರೈಟೀಸ್ ಮಾಡಿ ಟ್ರೈ ಮಾಡಿರ್ಬೋದು, ಆದರೆ ಈ ರೀತಿ ರಾಗಿ ರೊಟ್ಟಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಡಿಫ್ರೆಂಟ್ ರೆಸಿಪಿ ಕೂಡ ಹೌದು ಇದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇನ್ನೂ ಹೊಸ ವೀಡಿಯೋಸ್, ಇನ್ನೂ ಹೊಸ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ಈ ಟೇಸ್ಟಿ, ಬಿ ಹೆಲ್ತಿ.